ನಿವೃತ್ತ ಡಿಜಿಐಜಿಪಿ ಓಂ ಪ್ರಕಾಶ್ ಕೊಲೆ ಪ್ರಕರಣ ಎಫ್ಎಸ್ಎಲ್ ಅಧಿಕಾರಿಗಳ ಮುಂದೆ ಆರೋಪಿ ಕೃತಿ ಓಂ ಪ್ರಕಾಶ್ ಅವರ ಮಗಳು ಕೃತಿ ಕಿರಿಕ್ ಮಾಡಿದ ಎಚ್ಎಸ್ಆರ್ ಲೇಔಟ್ ಪೊಲೀಸ್ ಠಾಣೆಯಲ್ಲಿ ಹೈ ಡ್ರಾಮಾ. ಫಿಂಗರ್ ಪ್ರಿಂಟ್ ತಗೊಳ್ಳೋದಕ್ಕೆ ಮುಂದಾಗ್ತಾರೆ ಅಧಿಕಾರಿಗಳು, ಕೊಡೋದಿಲ್ಲ ಅಂತ ಈಕೆ ಗಲಾಟೆ ಮಾಡಿದ್ದಾರೆ. ಫಿಂಗರ್ ಪ್ರಿಂಟ್ ಕಲೆಕ್ಟ್ಗೆ ಬಂದಿದ್ದ ಎಫ್ಎಸ್ಎಲ್ ಅಧಿಕಾರಿಗಳ ಮುಂದೆ ಹೈ ಡ್ರಾಮಾ ನಡೆದಿದೆ. ಫಿಂಗರ್ ಪ್ರಿಂಟ್ ಪಡೆಯೋದಕ್ಕೆ ಪೊಲೀಸರು ಹರಸಾಹಸ ಪಟ್ಟಿದ್ದಾರೆ. ನಾನು ಫಿಂಗರ್ ಪ್ರಿಂಟ್ ಕೊಡೋದಿಲ್ಲ ಅಂತ ಕೃತಿ ಕಿರಿಕ್ ಮಾಡಿದ್ದಾಳೆ. ಕೊಲೆಯಾದ ಜಾಗದಲ್ಲಿ ಫಿಂಗರ್ ಪ್ರಿಂಟ್ ಅನ್ನ ಕಲೆ ಹಾಕಿದ್ರು ಎಫ್ಎಸ್ಎಲ್ ಅಧಿಕಾರಿಗಳು. ಕೊಲೆಗೆ ಬಳಸಿದ್ದಂತಹ ಚಾಕುವಿನ ಫಿಂಗರ್ ಪ್ರಿಂಟ್ ಕೂಡ ಕಲೆ ಹಾಕಿದ್ರು. ಮ್ಯಾಚ್ ಮಾಡಿ ನೋಡಬೇಕು. ಫಿಂಗರ್ ಪ್ರಿಂಟ್ ಅನ್ನ ತಗೊಳ್ಳೋದಕ್ಕೆ ಹೋದ್ರೆ ಕೊಡೋದಿಲ್ಲ ಅಂತ ಗಲಾಟೆ ಮಾಡಿದ್ದಾಳೆ, ಕಿರಿಕ್ ಮಾಡಿದ್ದಾಳೆ. ಬಹಳ ದೊಡ್ಡ ಹೈ ಡ್ರಾಮಾ ನಡೀತು ಎಫ್ಎಸ್ಎಲ್ ಅಧಿಕಾರಿಗಳ ಮುಂದೆ. ಫಿಂಗರ್ ಪ್ರಿಂಟ್ ಕೊಡೋದಿಲ್ಲ ಅಂತ ಕೃತಿ ಕಿರಿಕ್ ಮಾಡಿದ್ರು. ಫೈನಲಿ ಆಕೆಯ ಫಿಂಗರ್ ಪ್ರಿಂಟ್ ಅನ್ನ ತಗೊಂಡಿದ್ದಾರೆ ಪೊಲೀಸರು, ಹರಸಾಹಸ ಪಟ್ಟಿದ್ದಾರೆ. ಪೊಲೀಸ್ ಸಿಬ್ಬಂದಿಯಿಂದ ಫಿಂಗರ್ ಪ್ರಿಂಟ್ ಅನ್ನ ಪಡೆದಿದ್ದಾರೆ ಪೊಲೀಸರು. ಒಂದು ಫಿಂಗರ್ ಪ್ರಿಂಟ್ ಅನ್ನ ಪಡೆಯೋದಕ್ಕೆ ದೊಡ್ಡ ಹೈ ಡ್ರಾಮಾ ನಡೀತು. ಆಕೆಯನ್ನ ವಶಕ್ಕೆ ಪಡೆದಾಗ್ಲೂ ಕೂಡ ಬಹಳ ದೊಡ್ಡ ಕಿರಿಕ್ ಮಾಡಿದ್ರು. ಪೊಲೀಸರ ಮೇಲೆಯೇ ಹಲ್ಲೆಗೆ ಮುಂದಾಗಿತ್ತು. ಈಗ ಅರೆಸ್ಟ್ ಆಗಿದ್ದು ತನಿಖೆ ನಡೀತಾ ಇದೆ, ವಿಚಾರಣೆ ಎದುರಿಸಬೇಕಾಗಿದೆ. ಆದರೆ ಯಾವುದಕ್ಕೂ ಕೂಡ ಓಂ ಪ್ರಕಾಶ್ ಮಗಳು ಕೃತಿ ಸಹಕರಿಸ್ತಾ ಇಲ್ಲ. ಫಿಂಗರ್ ಪ್ರಿಂಟ್ ಕೊಡೋದೇ ಇಲ್ಲ ಅಂತ ಗಲಾಟೆ ಮಾಡ್ತಾರೆ. ಪೊಲೀಸರು ಹರಸಾಹಸ ಪಟ್ಟಿದ್ದಾರೆ ಆಕೆಯಿಂದ ಫಿಂಗರ್ ಪ್ರಿಂಟ್ ಅನ್ನ ತಗೊಳ್ಳೋದಕ್ಕೆ. ಕೊಲೆಯಾದ ಜಾಗದಲ್ಲಿ ಫಿಂಗರ್ ಪ್ರಿಂಟ್ ಅನ್ನ ಕಲೆಕ್ಟ್ ಮಾಡಿದ್ದಾರೆ ಅಧಿಕಾರಿಗಳು. ಕೊಲೆಗೆ ಬಳಸಿದ್ದಂತ ಚಾಕು ರಕ್ತದ ಮಡುವಿನಲ್ಲಿ ಓಂ ಪ್ರಕಾಶ್ ಅವರ ಮೃತದೇಹ ಏನ್ ಬಿದ್ದಿತ್ತು ಅವರ ಮನೆಯಲ್ಲಿ, ಅದರ ಪಕ್ಕದಲ್ಲೇ 2 ಚಾಕು ಸಿಕ್ಕಿದೆ. ಅದರ ಮೇಲಿದ್ದಂತ ಫಿಂಗರ್ ಪ್ರಿಂಟ್ ಅನ್ನ ಪೊಲೀಸರು ಕಲೆ ಹಾಕಿದ್ದಾರೆ. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಹರೀಶ್ ಸಂಪರ್ಕದಲ್ಲಿದ್ದಾರೆ. ಹರೀಶ್, ಈ ಕಡೆ ಓಂ ಪ್ರಕಾಶ್ ಅವರ ಅಂತ್ಯಕ್ರಿಯೆ ನಡೀತಾ ಇದೆ, ಆ ಕಡೆ ಅವರ ಹತ್ಯೆ ಪ್ರಕರಣದ ತನಿಖೆ ಬಹಳ ಜೋರಾಗಿ ನಡೀತಾ ಇದೆ. ಅಮ್ಮ ಮಗಳು ಇಬ್ರು ಅರೆಸ್ಟ್ ಆಗಿದ್ದಾರೆ. ಆದ್ರೆ ಕೃತಿ ಕಿರಿಕ್ ಮಾಡ್ತಾ ಇದ್ದಾರೆ. ಪೊಲೀಸರ ಮೇಲೆ ಹಲ್ಲೆ ಮಾಡಿದ್ರು, ವಶಕ್ಕೆ ಪಡೆದಾಗ ಈಗ ಅರೆಸ್ಟ್ ಆಗಿದೆ, ತನಿಖೆ ಮುಂದುವರಿಬೇಕಾಗಿದೆ. ಫಿಂಗರ್ ಪ್ರಿಂಟ್ ತಗೊಳ್ಳೋದಕ್ಕೆ ಹೋದ್ರೆ ಅಲ್ಲೂ ಕೂಡ ಹೈ ಡ್ರಾಮಾ ಮಾಡಿದ್ದಾಳೆ ಅಂತ. ಸೊ ಏನೆಲ್ಲ ಇನ್ಫಾರ್ಮೇಶನ್ ಸಿಗ್ತಾ ಇದೆ? ಇದೇ ತರ ಸಹಕಾರ ಕೊಟ್ಟಿಲ್ಲ ಅಂದ್ರೆ ಹೇಗೆ ತನಿಖೆಗೆ? ಶ್ವೇತಾ, ಖಂಡಿತವಾಗಿಯೂ ಯಾವಾಗ ಕೃತಿಯನ್ನ ಓಂ ಪ್ರಕಾಶ್ ನಿವಾಸದಲ್ಲಿ ಪೊಲೀಸರು ಅವರನ್ನ ವಶಕ್ಕೆ ತೆಗೆದುಕೊಳ್ತಾರೆ, ಅಲ್ಲಿಂದಲೂ ಕೂಡ ಈ ಕೃತಿ ಕಿರಿಕನ್ನ ಮಾಡಲಾಗ್ತಾ ಇರುವಂಥದ್ದು. ನಿನ್ನೆ ಅವರ ನಿವಾಸದಲ್ಲಿ ಅಂದರೆ ಏನು 3 ಫ್ಲೋರ್ನ ಒಂದು ಬಿಲ್ಡಿಂಗ್ ಏನಿತ್ತು, ಅದರ ಮೊದಲನೇ ಫ್ಲೋರ್ನಲ್ಲಿ ಆಕೆ ಹೋಗಿ ಬಾಗಿಲನ್ನ ಡೋರನ್ನು ಲಾಕ್ ಮಾಡ್ಕೊಂಡಿದ್ಲು ಅನ್ನುವಂಥ ಮಾಹಿತಿ ಇತ್ತು. ಅದಾದ ಬಳಿಕ ಆಕೆಯನ್ನು ಅಲ್ಲಿ ಅವರ ಮನೆಯಲ್ಲೇ ವಶಕ್ಕೆ ಪಡ್ತಾರೆ. ಈ ಸಂದರ್ಭದಲ್ಲೂ ಕೂಡ ಪೊಲೀಸರ ಮೇಲೆ ಹಲ್ಲೆ ಮಾಡಿರುವಂಥದ್ದು. ಇದಾದ ಬಳಿಕ ಈಗಾಗಲೇ ಅವರನ್ನು ಎಚ್ಎಸ್ಆರ್ ಲೇಔಟ್ ಪೊಲೀಸ್ ಠಾಣೆಗೆ ಕರೆದುಕೊಂಡು ಬಂದು ಎನ್ಕ್ವೈರಿ ಮಾಡಲಾಗ್ತಾ ಇದೆ. ಪೊಲೀಸರು ಜೊತೆಗೆ ಎಫ್ಎಸ್ಎಲ್ನ ತಂಡ ಈಗಾಗಲೇ ಘಟನಾ ಸ್ಥಳದಲ್ಲಿ ಒಂದಷ್ಟು ಫಿಂಗರ್ ಪ್ರಿಂಟ್ ಏನಿತ್ತು, ಆ ಕ್ರೈಮ್ ಸೀನಲ್ಲಿ ಫಿಂಗರ್ ಪ್ರಿಂಟ್ ಏನಿತ್ತು, ಚಾಕುವಿನ ಮೇಲೆ ಫಿಂಗರ್ ಪ್ರಿಂಟ್ ಏನಿತ್ತು, ಆ ಎಲ್ಲವನ್ನೂ ಕೂಡ ಈಗಾಗಲೇ ಕಲೆಕ್ಟ್ ಮಾಡಿದ್ದಾರೆ. ಹೀಗಾಗಿ ಅದಕ್ಕೆ ಈ ಆರೋಪಿಗಳ ಫಿಂಗರ್ ಪ್ರಿಂಟನ್ನು ಹೋಲಿಕೆ ಮಾಡಬೇಕಾಗುತ್ತೆ. ಈ ನಿಟ್ಟಿನಲ್ಲೇ ಪೊಲೀಸರು ಇದೀಗ ಎಚ್ಎಸ್ಆರ್ ಲೇಔಟ್ನಲ್ಲಿರುವಂಥ ಓಂ ಪ್ರಕಾಶ್ ಪತ್ನಿ ಪಲ್ಲವಿ ಜೊತೆಗೆ ಅವರ ಮಗಳು ಕೃತಿ ಏನಿದ್ರೆ ಅವರಿಬ್ಬರ ಫಿಂಗರ್ ಪ್ರಿಂಟನ್ನು ಕಲೆಕ್ಟ್ ಮಾಡೋದ್ ಸಲುವಾಗಿ ಬಂದಿದ್ರು. ಈ ಸಂದರ್ಭದಲ್ಲಿ ದೊಡ್ಡ ಹೈಡ್ರಾಮವನ್ನೇ ಈ ಕೃತಿ ಸೃಷ್ಟಿ ಮಾಡಿರುವಂಥದ್ದು. ಯಾವುದೇ ಕಾರಣಕ್ಕೂ ನಾನು ಫಿಂಗರ್ ಪ್ರಿಂಟನ್ನು ಕೊಡೋದಿಲ್ಲ ಅಂಥೇಳಿ ನಿರಾಕರಿಸಿದ್ರು. ಹೀಗಾಗಿ ಏನು ಎಚ್ಎಸ್ಆರ್ ಲೇಔಟ್ ಪೊಲೀಸ್ ಠಾಣೆಯ ಮಹಿಳಾ ಪೊಲೀಸ್ ಸಿಬ್ಬಂದಿಗಳು ಏನಿದ್ರು ಅವರ ಸಹಾಯದಿಂದ ಕೊನೆಗೂ ಅವರ ಫಿಂಗರ್ ಪ್ರಿಂಟನ್ನು ಈಗಾಗಲೇ ಕಲೆಕ್ಟ್ ಮಾಡಿರುವಂಥದ್ದು. ಕಲೆಕ್ಟ್ ಮಾಡುವ ಸಂದರ್ಭದಲ್ಲೂ ಕೂಡ ಆಕೆ ಸಾಕಷ್ಟು ಕಿರ್ಚಾಡಿ ದೊಡ್ಡ ಹೈಡ್ರಾಮವನ್ನು ಸೃಷ್ಟಿ ಮಾಡಿರುವಂಥದ್ದು. ಜೊತೆಗೆ ಈಗಾಗಲೇ ಏನು ಅವರ ತಾಯಿ ಪಲ್ಲವಿ ಈಗಾಗಲೇ ನಾನೇ ಕೊಲೆ ಮಾಡಿದ್ದು, ಆದರೆ ಮಗಳಿಗೆ ಇದಕ್ಕೆ ಯಾವುದೇ ಸಂಬಂಧ ಇಲ್ಲ ಅನ್ನುವಂಥ ರೀತಿಯಲ್ಲಿ ಉತ್ತರವನ್ನು ಕೊಡ್ತಾ ಇದ್ದಾರೆ. ಅಂದರೆ ಪೊಲೀಸರಿಗೆ ಕೃತಿ ಮೇಲೆ ಕೂಡ ಅನುಮಾನ ಇದೆ. ಹೀಗಾಗಿ ಜೊತೆಗೆ ಅವರ ಓಂ ಪ್ರಕಾಶ್ ಮಗ ಕೂಡ ಇಬ್ಬರು ತಾಯಿ ಮತ್ತು ಮಗಳ ಮೇಲೆ ಇಬ್ಬರ ಮೇಲೂ ಕೂಡ ದೂರನ್ನು ಕೊಟ್ಟಿರುವಂಥದ್ದು. ಇವರೇ ಕೊಲೆ ಮಾಡಿರುವಂಥ ಶಂಕೆಯನ್ನು ಕೂಡ ವ್ಯಕ್ತಪಡಿಸಿರುವಂಥದ್ದು. ಅದರಂತೆ ಈಗಾಗಲೇ ಅವರ ಹೆಸರನ್ನು ಕೂಡ ಎಫ್ಐಆರ್ನಲ್ಲಿ ಇಬ್ಬರ ಹೆಸರನ್ನು ಕೂಡ ಎಫ್ಐಆರ್ನಲ್ಲಿ ಉಲ್ಲೇಖ ಮಾಡಿರುವಂಥದ್ದು. A1 ಆರೋಪಿಯಾಗಿ ಪಲ್ಲವಿ ಜೊತೆಗೆ A2 ಆರೋಪಿಯಾಗಿ ಕೃತಿಯನ್ನು ಉಲ್ಲೇಖ ಮಾಡಿರುವಂಥದ್ದು. ಹೀಗಾಗಿ
ಅವರ ಫಿಂಗರ್ ಪ್ರಿಂಟ್ ಅನ್ನ ಪಡೆದು ಈ ಒಂದು ಘಟನಾ ಸ್ಥಳದಲ್ಲಿ ಸಿಕ್ಕಂತ ಫಿಂಗರ್ ಪ್ರಿಂಟ್ಗೆ ಹೋಲಿಕೆ ಮಾಡಬೇಕಾಗುತ್ತೆ. ಅದೇ ನಿಟ್ಟಿನಲ್ಲಿ ಇವತ್ತು FSL ಅಧಿಕಾರಿಗಳು ಬಂದು ಈ ದೊಡ್ಡ ಹೈಡ್ರಾಮವನ್ನ ಸೃಷ್ಟಿ ಮಾಡಿರುವಂಥದ್ದು. ಯಾವುದೇ ಕಾರಣಕ್ಕೂ ನಾನು ಕೊಡಲ್ಲ. ಕೊನೆಗೆ HSR ಲೇಔಟ್ನ ಮಹಿಳಾ ಸಿಬ್ಬಂದಿಗಳು ಅರಸಾಹಸವನ್ನ ಪಟ್ಟು ಇದೀಗ ಅವರ ಫಿಂಗರ್ ಪ್ರಿಂಟ್ ಅನ್ನ ಕಲೆಕ್ಟ್ ಮಾಡಿ FSLಗೆ ರವಾನೆ ಮಾಡಿರುವಂಥದ್ದು. ಶ್ವೇತಾ. ಎಸ್, ಥ್ಯಾಂಕ್ ಯು ಹರೀಶ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.